ಇಲ್ಲಿ ನೋಡಿ, ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿಯಾಗಿದ್ದುಕೊಂಡೇ ಪ್ರಧಾನಿ ನರೇಂದ್ರ ಮೋದಿಯವರ ಎದುರು ಎಷ್ಟೊಂದು ವಿನಯದಿಂದ ಕೈ ಮುಗಿತು ಹೋಗ್ತಾ ಇದ್ದಾರೆ. ಆದರೆ ಪ್ರಧಾನಿಯ ಪ್ರತಿಕ್ರಿಯೆ ಹೇಗಿದೆ? ತನಗಿಂತ ಉನ್ನತ ಹುದ್ದೆಯ ವ್ಯಕ್ತಿಗೆ ಪ್ರಧಾನಿ ನೀಡುತ್ತಿರುವ ಗೌರವ ಇದು. ಇಷ್ಟೊಂದು ವಿನಯದಿಂದ ವರ್ತಿಸಿದರೂ ಜಗದೀಪ್ ಧನ್ಕರ್ರನ್ನು ಉಪರಾಷ್ಟ್ರಪತಿಯಾಗಿ ಮೋದಿ ಉಳಿಸ್ಕೊಳ್ಳಲಿಲ್ಲ, ಅವರ ರಕ್ಷಣೆಗೆ ಬರಲಿಲ್ಲ. ರಾಜಕೀಯ ಕಾರಣ ಏನೋ ಇದೆ ಅಂತ ಕಾಂಗ್ರೆಸ್ನವರು ಈಗ ಮಾತಾಡ್ಕೊಳ್ತಾ ಇದ್ದಾರೆ. ಇದರ ಹಿಂದೆಯೇ ಮುಂದಿನ ಉಪರಾಷ್ಟ್ರಪತಿ ಯಾರು ಎಂಬ ಚರ್ಚೆ ಆರಂಭವಾಗಿದೆ. ಇಲ್ಲಿ ನೋಡಿ, JP ನಡ್ಡಾ ನಾನೇ ಮುಂದಿನ ಉಪರಾಷ್ಟ್ರಪತಿ ಅಂತ ಸುಳಿವು ನೀಡ್ತಾ ಇದ್ದಾರೆ. ರಾಜ್ಯಸಭೆಯ ಸದನದ ಚರ್ಚೆಯ ಮಧ್ಯದಲ್ಲಿ ಯಾರಾದರೂ ಮಾತಾಡಿದರೆ ಅದರಲ್ಲಿ ಯಾವುದು ಕಡತದಲ್ಲಿ ಇರಬೇಕು, ಯಾವುದು ಇರಬಾರ್ದು ಎಂಬ ನಿರ್ಧಾರ ರಾಜ್ಯಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಇರುವವರು ಹೇಳಬೇಕಾಗಿತ್ತು. ಆದರೆ ಈ ಸೂಚನೆಯನ್ನು ಈಗಲೇ JP ನಡ್ಡಾ ಕೊಡ್ತಾ ಇದ್ದಾರೆ. ಅಂದರೆ JP ನಡ್ಡಾ ನಾನು ಮುಂದಿನ ಉಪರಾಷ್ಟ್ರಪತಿ ಅನ್ನೋದಕ್ಕೆ ಇದು ಸೂಚನೆಯ ಎಂಬುದು. ಹಾಗೆಯೇ ಯಾರೆಲ್ಲ ಉಪರಾಷ್ಟ್ರಪತಿಗಳಾಗಬಹುದು ಎಂಬ ಊಹೆ ದೊಡ್ಡ ಪಟ್ಟಿ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರೋ ಹೆಸರು ನಿತೀಶ್ ಕುಮಾರ್. ಹೌದು, ಬಿಹಾರದ ಮುಖ್ಯಮಂತ್ರಿ ಆಗಿ ಮತ್ತೆ ನಿತೀಶ್ ಕುಮಾರ್ ಅವರನ್ನು ಮುಂದುವರಿಸಬಾರದು ಎಂಬುದು BJPಯ ದೂರ ಉದ್ದೇಶ ಅಥವಾ ದುರುದ್ದೇಶ. ಅದಕ್ಕಾಗಿ ಅವರನ್ನು ಉಪರಾಷ್ಟ್ರಪತಿ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ. ಬಿಹಾರದ ಶಾಸಕ ಮುಖೇಶ್ ರೋಷನ್ ಇವರ ಹೇಳಿಕೆ ಒಂದು ಸಂಚಲನ ಮೂಡಿಸಿದೆ. ಅಂದರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ತರಲಿಕ್ಕಾಗಿಯೇ ಧನ್ಕರ್ ಅವರಿಂದ ರಾಜೀನಾಮೆ ಕೊಡಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ವಾದನವನ್ನು ಅವರು ಚಾಲನೆಗೆ ಬಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿಯೇ ಊಹಾಪೋಹಗಳು ಹಲವು. ಅಂದರೆ ಶಶಿ ತರೂರ್ ಅವರ ಹೆಸರು ಕೂಡ ಇದರಲ್ಲಿ ಹರಿದಾಡ್ತಾ ಇದೆ. ಆದರೆ ಮೋದಿಯ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದರೆ ಯಾರೂ ಊಹಿಸದ ಹೆಸರನ್ನು ಅವರು ಮುಂದೆ ತರಬಹುದು. ಕೇವಲ ಮೋದಿಯವರಿಗೆ ವಿಧೇಯನಾಗಿರುವ ಯಾರಿಗೂ ತಿಳಿಯದ ವ್ಯಕ್ತಿ ಈಗ ಉಪರಾಷ್ಟ್ರಪತಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ದೇಶದ ಎರಡನೆಯ ಉನ್ನತ ಸಂವಿಧಾನಾತ್ಮಕ ಹುದ್ದೆ, ಇದಕ್ಕೆ ಈಗ 60 ದಿನಗಳ ಒಳಗೆ ಚುನಾವಣೆ ನಡೆಸಲೇಬೇಕಾಗಿದೆ. ನಿಯಮದಂತೆ ಸೆಪ್ಟೆಂಬರ್ 19ರ ಒಳಗೆ ಹೊಸ ಉಪರಾಷ್ಟ್ರಪತಿಯನ್ನು ಭಾರತ ಹೊಂದಬೇಕಾಗಿದೆ. ಈಗ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿರುವ ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಸಭೆಯ ಸದನವನ್ನು ಮುನ್ನಡೆಸ್ತಾ ಇದ್ದಾರೆ. ಇವರ ಹೆಸರು ಕೂಡ ಮುಂದಿನ ರಾಷ್ಟ್ರಪತಿಯಾಗಿ ಕೇಳಿ ಬರ್ತಾ ಇದೆ. ಹಾಗೆಯೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವರ ಹೆಸರು ಕೂಡ ಈಗ ಚರ್ಚೆಯಲ್ಲಿದೆ. ಆಗಲೇ ಹೇಳಿದ್ನಲ್ಲ, ಈ ಹಿಂದೆ BJPಯಲ್ಲಿ ಅದರಲ್ಲೂ ಮೋದಿ ಅಪರಿಚಿತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಹಿನ್ನೆಲೆ ಇರೋದರಿಂದ ಈ ಬಾರಿ ಅಂತಹದ್ದೇ ಹೆಸರು ಮೂಡಿ ಬರುವ ಸಾಧ್ಯತೆಯೇ ಹೆಚ್ಚು. ಇದರ ಹೊರತಾಗಿಯೂ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಚರ್ಚೆಯಲ್ಲಿರುವ ಹೆಸರು ಶಶಿ ತರೂರ್ ಅವರದು. ಕಾಂಗ್ರೆಸ್ಸಿನ ಸಂಸದರಾಗಿದ್ದರೂ ಶಶಿ ತರೂರ್ ಮೋದಿ ಸರ್ಕಾರದ ಯೋಜನೆಗಳ ಬೆಂಬಲಿಗರಾಗಿದ್ದಾರೆ. ಅವರ ಈ ನಿಷ್ಠೆಗೆ ಪ್ರತಿಫಲವಾಗಿ ಉಪರಾಷ್ಟ್ರಪತಿಯ ಹುದ್ದೆ ಸಿಕ್ಕರೂ ಸಿಗಬಹುದು ಎಂಬ ನಿರೀಕ್ಷೆ ಇಡಲಾಗಿದೆ. 74 ವರ್ಷದ ಧನ್ಕರ್ 3 ವರ್ಷಗಳ ಕಾಲ ಉಪರಾಷ್ಟ್ರಪತಿಯಾಗಿ BJPಗೆ RSSಗೆ ಪ್ರಚಂಡ ನಿಷ್ಠೆಯನ್ನು ಪ್ರಕಟಿಸಿ ಕಾರ್ಯನಿರ್ವಹಿಸಿದರೂ ಕೂಡ ಹುದ್ದೆಯನ್ನು ಅವರಿಂದ ಕಿತ್ತುಕೊಳ್ಳಲಾಗಿದೆ. ಅನಾರೋಗ್ಯ ಎನ್ನುವುದು ನೆಪ ಅಷ್ಟೇ. ಧನ್ಕರ್ ಅವರು ಅನಾರೋಗ್ಯದ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವುದು ಎಷ್ಟು ನಂಬಿಕೆಯ ಪದ ಅಂದರೆ ಮೋದಿಯವರ ಗ್ಯಾರಂಟಿ ಎಷ್ಟು, ಮೋದಿಯವರ ಜುಮ್ಲಾಬಾಜಿ ಎಷ್ಟು ಅಂತ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯ ಆಡ್ತಾ ಇರೋರು ಬಹಳಷ್ಟು ಸಿಗ್ತಾ ಇದ್ದಾರೆ. ಧನ್ಕರ್ ಅವರು ನೀಡಿದ ರಾಜೀನಾಮೆ ಪತ್ರ ಹೇಗಿದೆ ಅಂದರೆ, ನಾನು ಫೇಲ್ ಆಗಿದ್ದೇನೆ ಅಂತ ನೇರವಾಗಿ ಹೇಳದೆ ನನಗೆ ಪ್ರಮೋಷನ್ ಸಿಕ್ಕಿಲ್ಲ ಎಂದು 9ನೇ ತರಗತಿ ವಿದ್ಯಾರ್ಥಿ ಹೇಳಿದಂತಿದೆ. ವಾಸ್ತವದಲ್ಲಿ ರಾಜೀನಾಮೆ ಪತ್ರವನ್ನು ಅದ್ಯಾರೋ ಬರೆದು ಧನ್ಕರ್ ಅವರಿಂದ ಸಹಿ ಹಾಕಿದಂತಿದೆ. ಮೊನ್ನೆ ಲವಲವಿಕೆಯಿಂದ 3 ಸಭೆಗಳನ್ನು ನಡೆಸಿದ ಧನ್ಕರ್ ಇವತ್ತು ಅಂದರೆ ಜುಲೈ 23ರಂದು ಉಪರಾಷ್ಟ್ರಪತಿಯಾಗಿ ಜೈಪುರಕ್ಕೆ ಹೋಗಬೇಕಾಗಿದ್ದ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದ ಧನ್ಕರ್ ಅನಾರೋಗ್ಯದ ನೆಪದಲ್ಲಿ ರಾಜೀನಾಮೆ ನೀಡುವ ಪರಿಸ್ಥಿತಿ ಬಂದಿದೆ ಅಂದರೆ ದಾಲ್ಮೆ ಕುಚ್ ಕಾಲಾ ಹೈ ಅಂತ ಅನಿಸೋದಿಲ್ವೇ? ಧನ್ಕರ್ ಅವರು ಮೋದಿಯವರ ಬಗ್ಗೆ ಅಸಮಾಧಾನಗೊಂಡಿದ್ದರು ಅಂತ ಹೇಳುವವರು ಇದ್ದಾರೆ. ಆದರೆ ಇದು ಒಪ್ಪತಕ್ಕ ಕಾರಣವಲ್ಲ. ಧನ್ಕರ್ ಅವರು ಮೋದಿಯವರ ವಿರುದ್ಧ ಹೋಗಿ ರಾಜೀನಾಮೆ ನೀಡುವ ಧೈರ್ಯ ತೋರಿಸಲಿಕ್ಕಲ್ಲ. ಯಾಕೆಂದರೆ ಇದಕ್ಕಿಂತ ಮೊದಲು ಮೋದಿಯವರ ವಿರುದ್ಧ ಹೋಗಿ ರಾಜೀನಾಮೆ ನೀಡಿದವರ ಕತೆ ಏನಾಗಿದೆ ಸತ್ಯಪಾಲ್ ಮಲ್ಲಿಕ್ ರೂಪದಲ್ಲಿ ನಮ್ಮೆದುರು ಇದೆ. ಸ್ಪಷ್ಟವಾಗುವ ಒಂದೇ ಒಂದು ಕಾರಣ ಅಂದರೆ ಕಲಾಪದಲ್ಲಿ ಆಪರೇಷನ್ ಸಿಂಧೂರ ಕುರಿತು ಚರ್ಚಿಸಲು ಕಾಂಗ್ರೆಸ್ನವರಿಗೆ ಹೆಚ್ಚು ಸಮಯ ಕೊಟ್ಟಿದ್ದು, ಅಂದರೆ ಧನ್ಕರ್ ಅವರು ಕಾಂಗ್ರೆಸ್ನವರ ಫೇವರ್ ಆಗಿ ವರ್ತಿಸಿದ್ದು ಅಂತ ಹೇಳುವ ಮಾತು ಹೆಚ್ಚು ಅರ್ಥಗರ್ಭಿತ ಅಂತ ಅನಿಸ್ತಾ ಇದೆ. The government is ready for comprehensive discussion. I will meet with the leaders, settle for a discussion, and I will ensure full-fledged discussion for as much time as you want.
ಧನ್ಕರ್ ಅವರ ರಾಜೀನಾಮೆ ಹಿಂದೆ ಇನ್ನೊಂದು ಊಹೆ ಕೂಡ ಇದೆ. ಅವರಿಗೆ 74 ವರ್ಷ, ಮುಂದಿನ ಕೆಲವೇ ತಿಂಗಳುಗಳಲ್ಲಿ 75 ಆಗ್ತದೆ. ಮುಂದೆ ಮೋದಿಯವರಿಗೆ ಒತ್ತಡ ಹೇರಲು ಅನುಕೂಲ ಆಗಲಿ ಎಂಬ ಕಾರಣಕ್ಕೆ 75 ವರ್ಷದ ನಿಯಮದ ರಾಜೀನಾಮೆ ಇದಾಗಲೂಬಹುದು. ಮೂಲ RSSಗೆ ಅಲ್ಲದಿದ್ದರೂ ಧನ್ಕರ್ ಅವರು RSS ಕಟ್ಟಿ ಬೆಳೆಸಿದವರೇ ಮುಜುಗರ ಪಡುವಷ್ಟು ಅದನ್ನು ಸಮರ್ಥಿಸಿಕೊಳ್ತಾ ಇದ್ದರು. ಸದನದಲ್ಲಿಯೇ RSSಗಿಂತ ಮೇಲೆ ಯಾರೂ ಇಲ್ಲ ಅಂತ ಹೇಳಿದ್ದೂ ಇದೆ. I hereby rule that RSS is an organization that has full constitutional rights to participate in the development journey of this nation. This organization bears unimpeachable credentials, comprises of people who are deeply committed to serving the nation selflessly. It is soothing to note, it is wholesome to note that RSS as an organization has been contributing for national welfare, our culture, and everyone should, as a matter of fact, take pride in any organization which is acting in this manner. ಇಂತಹ ಧನ್ಕರ್ ಅವರನ್ನು ಬಳಸಿಕೊಂಡು RSS 75ಕ್ಕೆ ಮೋದಿ ರಾಜೀನಾಮೆ ಪ್ಲಾನ್ ರೂಪಿಸಿದೆ ಎಂಬುದು ನಮ್ಮ ಊಹೆ ಆಗಿರಬಹುದು ಅಷ್ಟೇ. ಒಟ್ಟಾರೆ ಸಂದೇಶ ಏನೆಂದರೆ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ. ಇಲ್ಲಿ ಉಪರಾಷ್ಟ್ರಪತಿಯಂತಹ ಸಾಂವಿಧಾನಿಕ ಹುದ್ದೆಯಿಂದ ಕೂಡ ಹೊರಗೆ ಕಳುಹಿಸಲಾಗುತ್ತದೆ. ಧನ್ಕರ್ ಅವರದು ರಾಜೀನಾಮೆಯಲ್ಲ, ಅವರನ್ನು ತೆಗೆದು ಹಾಕಿದ್ದು. ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಪೆಟ್ಟಿನ ವಿಷಯ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ಇರಲಿ. ಇದರೊಂದಿಗೆ ಒಂದು ವಿನಂತಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ಲೈಕ್ ಆದರೆ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಜನರಿಗೆ ಸತ್ಯ ತಿಳಿಸಲು ನಮಗೆ ಪ್ರೋತ್ಸಾಹಿಸಿ. ಈಗ ಇಷ್ಟೇ, ಧನ್ಯವಾದಗಳು. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.